ನಿನ್ನೆ ಮಳೆ ಬಿದ್ದಿರೋ ರಭಸಕ್ಕೆ ನಮ್ಮೂರ ಹತ್ರ ಇರೋ ಕೋಡಿ ತುಂಬೋಗಿತ್ತು. ಬೆಳಗ್ಗೆನೆ ಎದ್ದು ಸೀದಾ ತೋಟ ಹತ್ರ ಹೋದೆ. ಏನಕ್ಕಪ್ಪ ಅಂದ್ರೆ ನೆನೆ ಮಳೆ ಬಿದ್ದಿರೋ ರಭಸಕ್ಕೆ ಒಂದು ಕೋಡಿ ತುಂಬಿ ಹರಿತಿತ್ತು. ಅದನ್ನ ನೋಡೋಣ ಅಂತ ಸೀದಾ ಅಲ್ಲಿಗೆ ಹೋದೆ. ಅಲ್ಲಿಂದ ತೋಟ ಹತ್ರ ಬಂದು ಬೀನ್ಸ್ ಕೀಳಕ್ಕೆ ಇವತ್ತು ಕೆಲಸದವ್ರು ಬಂದಿದ್ರು. ಅವ್ರು ಬೀನ್ಸ್ ಕೀಳ್ತಾ ಇದ್ರೆ ಈ ಕಡೆ ನಮ್ಮಪ್ಪ ಬೀನ್ಸ್ನ ಕೆಟ್ಟದ್ದು ಮತ್ತೆ ಒಳ್ಳೇದನ್ನ ಆಯಿಸ್ತಾ ಇದ್ರು. ಜೊತೆಗೆ ನಮ್ಮ ದೊಡ್ಡಮ್ಮ ಅವ್ರದ್ದು ಒಂದು ಹಸು ವ್ಯಾಪಾರಕ್ಕಿದೆ ಅಂತ ಹೇಳಿ ಹಸು ವ್ಯಾಪಾರ ಮಾಡೋಕ್ಕೆ ಅಂತ ದಲ್ಲಾಳಿಗಳು ಬಂದಿದ್ರು. ಅವರು ವ್ಯಾಪಾರ ಮಾಡ್ತಾ ಇರ್ಬೇಕಾದ್ರೆ ನಾನು ಈ ಕಡೆ ವೀಡಿಯೋ ಮಾಡ್ತಾ ಕೂತಿದ್ದೆ. ಅವರು ಎಲ್ಲ ವ್ಯಾಪಾರ ಮಾಡಿ ವ್ಯಾಪಾರ ಎಲ್ಲ ಕರೆಕ್ಟಾಗಿ ಸೆಟ್ ಆಗಿದ್ದಕ್ಕೆ ಹಸುನ ತಗೊಂಡು ಟೆಂಪೋಲ್ ಹಾಕೊಂಡು ಸೀದಾ ಅವರು ತಗೊಂಡು ಹೋದ್ರು. ಆದರೂ ಅದನ್ನು ತಗೊಂಡು ಹೋಗ್ತಾ ಇರಬೇಕಾದ್ರೆ ಇಷ್ಟು ದಿನ ಮನೇಲಿ ಇದ್ದಿದ್ದು ಹಸು ಇನ್ಮೇಲೆ ಇರಲ್ಲ ಅಂತ ಗೊತ್ತಾಗಿ ಸುಮ್ಮನೆ ಬೇಜಾರಾಗ್ತಾ ಇತ್ತು. ಜೊತೆಗೆ ನನ್ನ ಫ್ರೆಂಡು ಬೆಂಗಳೂರಿಂದ ಮನೆಗೆ ಬಂದಿದ್ದ, ಅವ್ನ ಗಾಡಿ ತಗೊಂಡು ಹೋಗೋಣ ಅಂತ ಹೇಳಿ. ಆಮೇಲೆ ನನ್ನ ಗಾಡಿ ತಗೊಂಡು ಸರ್ಕಸ್ ಮಾಡ್ತಾ ಕೂತಿದ್ದ. ಅವನನ್ನು ಕಳಿಸಿ ಮನೆಗೆ ಬರೋ ಅಷ್ಟೊತ್ತಿಗೆ ಇಲ್ಲಿ ಅಪ್ಪ ಮಗಳು ಡ್ಯಾನ್ಸ್ ಮಾಡ್ತಾ ಇದ್ರು ಸಾಂಗ್ಸ್ ಹಾಕೊಂಡು. ಆಮೇಲೆ ಅಲ್ಲಿಂದ ನಮ್ಮ ಅಣ್ಣ ಇಲ್ಲ ಅಂತ ಹೇಳಿ ಸೀದಾ ಹಾಲು ಕರಿಯಾಕಂತ ತೋಟ ಹತ್ರ ಬಂದೆ. ಇವತ್ತಿಗೆ ನಾನು ಮಾಡಿದ್ದಿಷ್ಟೇ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಸಿಗ್ತೀನಿ. ಬಾಯ್ ಬಾಯ್.